ಶಿರೂರು ಗುಡ್ಡ ಕುಸಿತ ಆಗಿ ಇಂದಿಗೆ 7 ದಿನ ತುಂಬಿದೆ. ನಿರಂತರವಾಗಿ 7 ದಿನದಿಂದ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ನೇವಿ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಜೀವದ ಹಂಗು ತೊಡೆದು ತುಂಬಿ ಹರಿತಾ ಇರುವಂತಹ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಜಿಲ್ಲಾಡಳಿತ ಅಧಿಕೃತ ಮಾಹಿತಿ ಪ್ರಕಾರ 11 ಮಂದಿ ಕಣ್ಮರೆಯಾಗಿದ್ದು, ಈ ಪೈಕಿ 7 ಮೃತದೇಹ ಪತ್ತೆಯಾಗಿದೆ. ಇನ್ನು 4 ಜನರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಗುಡ್ಡ ಕುಸಿತದಲ್ಲಿ ಗೋಕರ್ಣದ ಗಂಗೆಕೊಳದ ಲೋಕೇಶ್ ಎಂಬಾತ ಕೂಡ ನಾಪತ್ತೆಯಾಗಿದ್ದು, ಆತನ ಕುಟುಂಬದವರು ಕಣ್ಣೀರು ಹಾಕ್ತಾ ಇದ್ದಾರೆ. ಲೋಕೇಶ್ ಗುಡ್ಡ ಕುಸಿತದ ದಿನ ಹೋಟೆಲ್ ಬಳಿ ಇದ್ದ ಅಂತ ಬಸ್ ಚಾಲಕರೊಬ್ಬರು ತಾಯಿಗೆ ಮಾಹಿತಿ ನೀಡಿದ್ದಾರೆ. ಕಳೆದ 6 ದಿನದಿಂದ ಲೋಕೇಶ್ ನಾಪತ್ತೆಯಾಗಿದ್ದು, ಇಡೀ ಕುಟುಂಬ ಈಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಶಿರೂರಿಗೆ ಮಿಲಿಟರಿ ಪಡೆ ಬಂದಿದ್ದು ಶೋಧ ಕಾರ್ಯ ಹಾಗೂ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ. ನಾಪತ್ತೆಯಾದವರ ಹುಡುಕಾಟ ನಡೆಸ್ತಾ ಇದೆ. ಶಿರೂರು ಗುಡ್ಡ ಕುಸಿತದ ದುರಂತದಲ್ಲಿ ಮೃತ ಕುಟುಂಬಸ್ಥರ ಕಣ್ಣೀರು ಒಂದು ಕಡೆ ಆದರೆ, ತಮ್ಮವರ ಸ್ಥಿತಿ ಏನಾಗಿದೆ ಅಂತ ತಿಳಿದೇ ಹಲವು ಕುಟುಂಬಗಳು ಗುಡ್ಡದ ಮುಂದೆ ಗೋಳಾಡ್ತಾ ಇವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ನಿಂತರೂ ಬಿರುಗಾಳಿ ನಿಂತಿಲ್ಲ. ಭಾರೀ ಬಿರುಗಾಳಿಗೆ ಬೃಹತ್ ಮರ ಚಲಿಸ್ತಾ ಇದ್ದಂಥ ಕಾರ್ನ ಮೇಲೆ ಬಿದ್ದಿದೆ. ಕಾರ್ನಲ್ಲಿ ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಬಾಳೆಹೊನ್ನೂರು ಕಡಬಗೆರೆ ಮಾರ್ಗ ಮಧ್ಯೆ ಘಟನೆ ನಡೆದಿದ್ದು, ಕಾರಿನ ಬಾನೆಟ್ಗೆ ಹಾನಿಯಾಗಿದೆ. ಸದ್ಯ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭೀಕರ ಪ್ರವಾಹಕ್ಕೆ ಬೆಳಗಾವಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ. ದೂದ್ಗಂಗಾ, ವೇದಗಂಗಾ, ಕೃಷ್ಣಾ, ಹಿರಣ್ಯಕೇಶಿ, ಘಟಪ್ರಭಾ, ಮಲಪ್ರಭಾ, ಮಾರ್ಕಾಂಡೇಯ ಈ 7 ನದಿಗಳು ಮೈದುಂಬಿ ಹರಿತಾ ಇವೆ. ಅದರಲ್ಲೂ ಕೃಷ್ಣೆ ಹಾಗೂ ದೂದ್ಗಂಗಾ ಆರ್ಭಟಕ್ಕೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. 5 ದಿನದಲ್ಲಿ 17 ಸೇತುವೆ ಮುಳುಗಡೆಯಾಗಿದೆ. ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಆದರೆ ನದಿ ದಾಟಲು ಸೇತುವೆ ಇಲ್ಲದ ಕಾರಣ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿ ಗ್ರಾಮದ ರೈತರು ಎತ್ತು ಎಮ್ಮೆಗಳ ಜೊತೆ ನದಿಯಲ್ಲಿ ಈಜಿ ದಡ ಸೇರ್ತಾ ಇದ್ದಾರೆ. ಈ ಬಗ್ಗೆ TV9 ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಭೇಟಿ ನೀಡಿ ಸೇತುವೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದಾರೆ. ಮಲೆನಾಡಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು, ಗಾಜನೂರಿನ ತುಂಗಾ ಡ್ಯಾಂ ಭರ್ತಿಯಾಗಿದೆ. ಹೀಗಾಗಿ ನಿನ್ನೆ ಡ್ಯಾಂನಿಂದ 35,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ನದಿಗೆ ಬಿಡುಗಡೆ ಮಾಡಲಾಗಿದೆ. ಒಟ್ಟು 21 ಗೇಟ್ ಮೂಲಕ ತುಂಗಾ ನದಿಗೆ ನೀರು ಹೊರಿಸಲಾಗ್ತಾ ಇದೆ. ಹೀಗಾಗಿ ಸದ್ಯ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು, ನದಿ ಪಾತ್ರದ ಜನ ಭೀತಿಯಲ್ಲಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟ ತೋಟದ ಮನೆ ಡಾಬಾ ಮೇಲೆ ಸೋಲದೇವನಹಳ್ಳಿ ಪೊಲೀಸರು ದಾಳಿ ನಡೆಸಿದ್ರು. ಲಾಭಕ್ಕಾಗಿ ಊಟದ ಜೊತೆ ಅನುಮತಿ ಪಡೆಯದೆ ಮದ್ಯ ಮಾರಾಟ ಮಾಡ್ತಾ ಇದ್ರು. ದಾಳಿ ವೇಳೆ ಡಾಬಾ ಮ್ಯಾನೇಜರ್ ರಘು ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಕುದಾಪುರ ಬಳಿ ಪೊಲೀಸರ ಮೇಲೆಯೇ ಕಳ್ಳರು ಕಲ್ಲು ತೂರಿದ್ದಾರೆ. ಮೊನ್ನೆ ರಾತ್ರಿ 2 ಗಂಟೆಗೆ ಘಟನೆ ನಡೆದಿದ್ದು, ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಿದ ಕಳ್ಳರು ಆಂಧ್ರದತ್ತ ಪರಾರಿಯಾಗಿದ್ದಾರೆ. ಪೇಸಾಯ್ ಗುಂಡು ಹಾರಿಸಿದ್ರೂ ಲೆಕ್ಕಿಸದೆ ಕಳ್ಳರು ದಾಳಿ ನಡೆಸಿದರು. ಕನ್ನಡಿಗರ ಆನ್ ಇನ್ಸ್ಟಾಲ್ ಅಭಿಯಾನಕ್ಕೆ ತತ್ತರಿಸಿರುವಂಥ ಫೋನ್ಪೇ ಕನ್ನಡಿಗರ ಮುಂದೆ ಮಂಡಿಯೂರಿದೆ. ಫೋನ್ಪೇ ಸಿಇಒ ಸಮೀರ್ ನಿಗಮ್ ಕೊನೆಗೂ ಕನ್ನಡಿಗರಿಗೆ ಕರ್ನಾಟಕದ ಕನ್ನಡಿಗರನ್ನು ಅವಮಾನಿಸುವ ಉದ್ದೇಶವಿರಲಿಲ್ಲ, ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆಯಾಚಿಸ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಇಂದಿನಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗಲಿದ್ದು, ಆಗಸ್ಟ್ 12ರವರೆಗೂ ನಡೆಯಲಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಕೇಂದ್ರ ಸರ್ಕಾರದ 24-25ನೇ ಸಾಲಿನ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಅಧಿವೇಶನದಲ್ಲಿ ಒಟ್ಟು 6 ಮಸೂದೆಗಳನ್ನು ಮಂಡಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಮೊದಲ ಪ್ರೆಸ್ ಮೀಟ್ ನಡೆಸಲಿದ್ದಾರೆ. ಮುಂಬೈನಲ್ಲಿ ಇಂದು ಗಂಭೀರ್ ಪ್ರೆಸ್ ಮೀಟ್ ನಡೆಸಲಿದ್ದು, ಟೀಂ ಇಂಡಿಯಾದಲ್ಲಿನ ಹೊಸ ಬದಲಾವಣೆ ಬಗ್ಗೆ ಮಾಹಿತಿ ನೀಡುವಂತ ನಿರೀಕ್ಷೆ ಇದೆ. ಇದೇ ಜುಲೈ 27ರಿಂದ ಭಾರತ ವರ್ಸಸ್ ಶ್ರೀಲಂಕಾ ನಡುವೆ T20 ಸರಣಿ ಆರಂಭವಾಗ್ತಾ ಇದೆ. ಈ ಸರಣಿಗಾಗಿ ಭಾರತ ತಂಡ ಇಂದು ಶ್ರೀಲಂಕಾಗೆ ತೆರಳಲಿದೆ. T20 ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹಾಗೂ ಭಾರತ ತಂಡದ ಹುಡುಗರು ಲಂಕಾಗೆ ಎಂಟ್ರಿ ಕೊಡಲಿದ್ದಾರೆ. ಗಂಭೀರ್ ಕೂಡ ತಂಡದ ಜೊತೆಗೆ ಶ್ರೀಲಂಕಾಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗಲಿರುವಂತಹ ಭಾರತೀಯ ಸ್ಪರ್ಧಿಗಳ ಬೆಂಬಲಕ್ಕೆ BCCI ಉತ್ತಮ ಹೆಜ್ಜೆ ಇಟ್ಟಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ವತಿಯಿಂದ ಸ್ಪರ್ಧಿಸಲಿರುವಂತಹ ಕ್ರೀಡಾಪಟುಗಳಿಗೆ 8.5 ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯವನ್ನು BCCI ಘೋಷಣೆ ಮಾಡಿದೆ.